ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಧುಗೌಡ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರು ಬಂದಿದ್ದಾರೆ, ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬೇಗ ಬೇಗ ರೆಡಿಯಾಗಿ ಹೋಗೋಣ. ಆಂಟಿಗೆ ನಾನು ಹೇಳಿದ್ದೆ ತುಂಬ ದಿನದಿಂದ ನಾನು ಅವ್ರನ್ನ ಮೀಟ್ ಮಾಡಬೇಕು, ನಂಗೆ ತುಂಬ ಇಷ್ಟ ಅವರು ಅಂತ ಹೇಳಿಬಿಟ್ಟು. ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಅಂಥ ಅಚೀವ್ಮೆಂಟ್ ಇದೆಯಲ್ಲ, ತುಂಬಾ ಕಷ್ಟ. ಅದು ಯೂಟ್ಯೂಬಲ್ಲಿ ಇದ್ದಿದ್ದು ಕಷ್ಟ. ಓಕೆನಾ, ಅವ್ರು ಬರ್ತೀನಿ ಅಂತ ಹೇಳಿದರು. ಹಾಗೆ ಅವ್ರಿಗೊಂದು ಗಿಫ್ಟ್ ಕೂಡ ತೊಗೊಂಡಿದ್ದೀನಿ ನಾನು. ಅದನ್ನು ಕೊಟ್ಬಿಟ್ಟು ಅವ್ರಿಗೆ ಬ್ಲೆಸ್ ಮಾಡಿ ನಾನು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಅಂದರೆ ಇನ್ನೂ ರೆಡಿ ಆಗಿಲ್ಲ, ಸ್ನಾನ ಮಾಡ್ಕೊಂಡು ಕೂತಿದ್ದೀನಿ ಅಷ್ಟೇ. ಸ್ವಲ್ಪ ಅಂದರೆ ಒಂದು 6:30 7 ಗಂಟೆ ಮೇಲೆ ಬಾ ಅಂತ ಹೇಳಿದ್ದಾರೆ ಆಂಟಿ. ನೋಡೋಣ, ಹೊರಡ್ತೀನಿ ನಾನು. ಪಟಪಟ ಅಂತ ಹೋಗಿ ಟಕ ಅಂತ ಬರುವ. ಬನ್ನಿ ನೋಡೋಣ ಹೇಗಿರುತ್ತೆ ಇವತ್ತಿನ ಡೇ, ಇವತ್ತಿನ ಬ್ಲಾಗ್ ಅಂತ. ಓಕೆನಾ, ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವ್ರ ಮನೆಗೆ ಹೋಗೋಣ. ಪಟಪಟ ಅಂತ ರೆಡಿಯಾಗಿ ಬರ್ತೀನಿ. ಓಕೆ, ಹೋಗ್ಬಿಟ್ಟು ಬರೋಣ. ನಿಮ್ಮನ್ನು ಕೂಡ ನಾನು ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೋಡಿ ಗಾಯ್ಸ್, ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಧು ಸಿಸ್ಟರು, ಮದನ್ ಅಣ್ಣ, ಐಶ್ವರ್ಯ ಸಿಸ್ಟರು ಎಲ್ಲರೂ ಇದ್ದಾರೆ. ನಿಶಾ ಸಿಸ್ಟರ್ ಇದ್ದಾರೆ. ನಮ್ಮ ನಿಖಿಲ್ ಬ್ರೋ ಅಂತೂ ಬರೋದೇ ಇಲ್ಲ. ಅವ್ರ ವಿಡಿಯೋದಲ್ಲೂ ಕಾಣಿಸ್ಕೊಳ್ಳಲ್ಲ, ನನ್ನ ವಿಡಿಯೋದಲ್ಲೂ ಕಾಣಿಸ್ಕೊಳ್ಳಲ್ಲ. ನೋಡಿ ನಾಚ್ಕೊಂಡು ಅಲ್ಲಿದ್ದಾರೆ. ಮುತ್ತಣ್ಣ ಅಂತ ಕೇಳ್ತಿರ್ತೀರ ನನ್ನ ಲೈವ್ ಅಲ್ಲೆಲ್ಲ, ಅವರು ಅಲ್ಲೇ ಇದ್ದಾರೆ. ಬಟ್ ನನಗೆ ಇವ್ರ ಮನೆ ತೋರ್ಸೋಕ್ಕೆ ಏನಿಲ್ಲ, ಅಂದ್ರೆ ಅವ್ರ ಪರ್ಮಿಷನ್ ಎಲ್ಲ ತಗೋಬೇಕಲ್ಲ. ಸೊ ಅದಕ್ಕೆ ಸಿಸ್ಟರ್ ಮಾತಾಡಿ ಮಾತಾಡಿ. ನಿಮ್ಮ ಚಾನಲ್ಗೆ ಆಲ್ ದಿ ವೆರಿ ಬೆಸ್ಟ್. ನೀವು ನಮ್ಮ ಮನೆ ಹತ್ರನೇ ಇರೋದಂತ ಗೊತ್ತಾಯ್ತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಮದುವೆಗೆ ಬರೋಕ್ಕಾಗಿಲ್ಲ ಅಂದ್ಬಿಟ್ಟು ಮನೆಗೆ ಬಂದು ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನನ್ನ ಮಗಳಿಗೆ ಇವ್ರನ್ನ ನೋಡ್ಬೇಕಂತ ತುಂಬಾ ಇಷ್ಟ. ಅದಕ್ಕೋಸ್ಕರ ಇವರಿಬ್ರು ಡ್ಯಾನ್ಸ್ ನೋಡಿ ನನ್ನ ಮಗಳು ಕಲಿತೀನಿ ಅಂತ ಹೋಗಿ ಕಲಿತು ಇವಾಗ ಇಲ್ಲಿ ಚೆನ್ನಾಗಿ ಆಡ್ತಾರೆ. ಅದಕ್ಕೆ ಇವಳಿಗೋಸ್ಕರ ಇವರಿಬ್ರು ಮೀಟ್ ಮಾಡಲೇಬೇಕಂತ. ನಮ್ಮ ಅಮ್ಮಂಗೂ ತುಂಬ ಇಷ್ಟ ಇವರಿಬ್ರು. ಆದರೆ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದಿಲ್ಲ ನಾನು. ಇನ್ನೊಂದ್ಸತಿ ಕರ್ಕೊಬರ್ತೀನಿ, ಯಾವಾಗಾದ್ರೂ ಬಂದಾಗ ಅಮ್ಮನ ತೋರಿಸ್ತೀನಿ ನಾನು. ಓಕೆನಾ, ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ. ನಿಖಿಲ್ ಬರಲ್ಲ ಅನ್ಸುತ್ತೆ. ಸೊ ನೋಡ್ತೀನಿ, ಕೇಳ್ತೀನಿ ಬ್ರೋನ. ನನ್ನ ವಿಡಿಯೋದಲ್ಲಿ ಬರಲ್ವಾ ಅಂತ ಗೊತ್ತಿಲ್ಲ. ಬರ್ತೀರಾ ನಿಖಿಲ್ ಬ್ರೋ? ನೋಡಿ ಅವರು ಮಾಡಿ ಅಂತವ್ರೆ. ಏನ್ ಹೇಳೋಣ, ನಾನು ಬರಲ್ಲ. ಓಕೆ, ನೋಡಿದ್ರಲ್ಲ, ನಂಗಂತೂ ಇವ್ರನ್ನ ಮೀಟ್ ಮಾಡಿದೀವ್ರಿ ಇಷ್ಟು ಜನನ. ತುಂಬಾನೇ ಖುಷಿ ಆಯ್ತು. ನಮ್ಮನೆ ಹತ್ರ ಅವ್ರೆ ಅಂತ ನಾನು ಹೇಳಿದೆ ಅಲ್ವಾ ನಿಮ್ಗೆ. ಸುಳ್ಳು ಅಂತಿದ್ರಿ ಸುಮಾರು ಜನ. ನೋಡ್ಕೊಳ್ಳಿ, ಇಲ್ಲೇ ಇದ್ದಾರೆ. ಇಲ್ಲೇ ಒಂದು ಬ್ಲಾಗ್ ಆಗೋಯ್ತು ಅನ್ಸುತ್ತೆ. ಇಲ್ಲ, ಒಂದೇ ನಿಮಿಷದಾಗಿದ್ದು ವ್ಲಾಗ್ ಎಲ್ಲ ಆಗಿಲ್ಲ. ನೋಡಿ ಗಾಯ್ಸ್ ಹೆಂಗ್ ಹೇಳ್ತಾರೆ ಮಧು ಸಿಸ್ಟರ್. ಇಲ್ಲೇ ಒಂದ್ ಬ್ಲಾಗ್ ಸ್ಟಾಪ್ ಮಾತಾಡ್ತವ್ರೆ. ಇಲ್ಲ, ಒಂದ್ ಬ್ಲಾಗ್ ಆಯ್ತು ಅಂತಾರೆ. ನಿಜ ಬ್ಲಾಗ್ ಎಲ್ಲ ಏನಿಲ್ಲ. ಆಂಟಿ ಎಕ್ಸ್ಪೆಷಲಿ ನನ್ಗೆ ಆಂಟಿ ತುಂಬಾನೇ ಪ್ರೋತ್ಸಾಹ. ಬನ್ನಿ ಆಂಟಿ. ಅವತ್ತು ನೈಟಿಲೇ ಇದ್ದೀನಿ, ನಾನು ಏನು ತಕ್ಕೋಬೇಡ ಅಂದ್ರು. ಸೊ ಅದಕ್ಕೋಸ್ಕರ ಆಂಟಿ ತೋರಿಸಿಲ್ಲ. ಬನ್ನಿ ಆಂಟಿ ನೋಡಿ, ಅಲ್ಲ ಬನ್ನಿ ನೋಡಿ, ಬೇಡ ಅಮ್ಮ ಅಂತಾರೆ. ಓಕೆ ಗೈಸ್, ನೋಡಿ ಐಶು ಸಿಸ್ಟರ್, ನೀವು ಮಾತಾಡ್ತೀರಾ? ಮಾತಾಡಿ ಸಿಸ್ಟರ್. ನಾನು ಅಷ್ಟು ದೂರದಿಂದ ನಿಮ್ಮ ಅಭಿಮಾನಿಯಾಗಿ ಬಂದಿದ್ದೀನಿ, ಸೊ ಮಾತಾಡಿ. ನಿಶಾ ಸಿಸ್ಟರ್, ನನ್ಗಂತ ನಿಮ್ ಬ್ಲಾಗ್ ತುಂಬಾ ಇಷ್ಟ. ಚಂಪನ ಗುಂಡುನ ಕೇಳ್ದೆ ಅಂತ ಹೇಳಿ ನಾನು ನಿಮ್ ಮಾತನ್ನ ಕಲಿತೀನಿ. ನಿಜ ಅಷ್ಟೊಂದು ಮಾತಾಡ್ಬಿಟ್ಟು ಚೆನ್ನಾಗಿ ಮಾತಾಡ್ತೀರಾ. ನಿಜ ಅಷ್ಟೊಂದು ಚೆನ್ನಾಗಿ ಮಾತಾಡೋದ್ನ ನನ್ಗೆ ತುಂಬಾ ಖುಷಿ ಆಯ್ತು. ನೋಡಿದ್ರಲ್ಲ, ಇವರೇ ನನ್ಗೆ ಯೂಟ್ಯೂಬ್ಗೆ ಇನ್ಸ್ಪಿರೇಷನ್. ಅಂದ್ರೆ ಮಧು ಸಿಸ್ಟರ್, ನಿಶಾ ಸಿಸ್ಟರು, ಮತ್ತೆ ಮದನ್ ಅಣ್ಣ. ಎಕ್ಸ್ಪೆಷಲಿ ಈಗ ಮೊನ್ನೆಯಿಂದ ನೋಡ್ತಿದ್ದೀನಿ. ಅವ್ರದ್ದು ವ್ಲಾಗ್ ಎಲ್ಲ ನೋಡಿದ್ದೀನಿ. ಸುಮಾರು 8-9 ವಿಡಿಯೋ ಹಾಕಿರ್ಬೋದು ಅನ್ಸುತ್ತೆ ಮದನ್ ಅಣ್ಣ, ಅಲ್ವಾ ಬ್ರೋ? ಹಾಕಿದ್ದೀರಲ್ಲ. ನಮ್ಮನೆಯವರು ಜಾಸ್ತಿ ನೋಡ್ತಾ ಇರೋದು ನಿಮ್ಮನ್ನ. ನಮ್ಮನೆ ಟಿವಿಲೆಲ್ಲ ನಿಮ್ದೇ ಅವ. ಓಕೆ ಗೈಸ್, ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇವ್ರ ಚಾನೆಲ್ ನ ಪ್ರೋತ್ಸಾಹಿಸಿ. ಬೆಳ್ಸೋದೇ ಇಂಪಾರ್ಟೆಂಟ್ ಅಲ್ವಾ? ಓಕೆ ಗೈಸ್, ನೋಡಿ, ಟಾಟಾ ಬಾಯ್. ಐಶ್ವರ್ಯ ಸಿಸ್ಟರ್ ಅಲ್ಲೂ ಮಾತಾಡಲ್ಲ. ಮದ್ವೆಯಲ್ಲೂ ನೋಡಿದ್ರಲ್ಲ, ಅವ್ರೇನ್ ಮಾತಾಡ್ಲಿಲ್ಲ, ತುಂಬಾ ಹಳದೇ ಇತ್ತು. ಸೊ ನೋಡಿ ಇಲ್ಲಿ. ನಮ್ದು ಯೂಟ್ಯೂಬ್ ಚಾನಲ್ ಇದೆ. ಕೃಷ್ಣ ರುಕ್ಮಿಣಿ ತರ ಯಾವಾಗಲೂ ಸದಾಕಾಲ ಇರಲಿ ಅಂದ್ಬಿಟ್ಟು ಕೃಷ್ಣ ಅಂತ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾಕಾಲ ಇದೇ ತರ ಇರಲಿ. ಏನಂತೆ ನಿಶಾ? ನೋಡಿದ್ರಲ್ಲ ಗೈಸ್, ಮಧುಗೌಡ ಮನೆಗೆ ಹೋಗಿ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡು ಬಂದಿದ್ದು ತುಂಬಾ ಖುಷಿ ಆಯಿತು ನನಗೆ.
ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬಾಯ್.